ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಲೇಸರ್ ಅಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್. ಪುರುಷರಲ್ಲಿ ಹೆಚ್ಚಾಗಿ ಈ ಫೈಮೋಸಿಸ್ ಆಗಲಿ, ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಇತ್ತೀಚೆಗೆ ಇಂಥ ಇಶ್ಯೂಸ್ ತುಂಬ ಹೆಚ್ಚಿರೋದನ್ನು ನೋಡ್ತಿರ್ತೀವಿ, ತುಂಬ ಫ್ರೀಕ್ವೆಂಟ್ ಆಗಿ ನೋಡ್ತಿದ್ದೀವಿ. ಸೊ ಈ ಬೆಲನೋಪಾಸಿಟಿಸ್ ಅಂದರೆ ಏನು, ಬೆಲನಿಟಿಸ್ ಅಂದರೆ ಏನು, BXO ಅಂದರೆ ಏನು, ಅಸಲಿಗೆ ಫೈಮೋಸಿಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೊ ಅಂಗದ ಮೇಲಿರುವ ಚರ್ಮ ಏನಿದೆ ಅದು ಈ ರೀತಿಯಾಗಿರುತ್ತೆ. ಇನ್ನು ಅಂಗ ಮುಂದೆ ಇರುವ ಚೂಪಾದ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತೀವಿ, ಮುಂದೆ ಇರೋ ಈ ಗಡ್ಡೆಯ ಭಾಗವನ್ನು. ಮೇಲಿರೋ ಈ ಚರ್ಮ ಈ ರೀತಿಯಾಗಿ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿರೋ ಚರ್ಮ ಮಾತ್ರ ಒಂದು ಕಡೆ ಅಟ್ಯಾಚ್ ಆಗಿರುತ್ತೆ, ಈ ರೀತಿಯಾಗಿರುತ್ತೆ. ಈ ಅಟ್ಯಾಚ್ಮೆಂಟ್ ಏನಿದೆ ಇದನ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ, ಫ್ರೆನ್ಯುಲಮ್ ಅಂತೀವಿ. ಈ ಸ್ಕಿನ್ ಏನಿರುತ್ತಲ್ಲ, ನೀವು ನೋಡ್ತಿರೋ ಈ ಸ್ಕಿನ್, ಈ ಅಂಗದ ಮೇಲೆ ಇರುವ ಚರ್ಮ ಏನಿದೆ ಇದು ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಹೀಗೆ ಎಲ್ಲಿವರೆಗೆ ಅಂದರೆ ಇಲ್ಲಿವರೆಗೆ ನಾವು ಹಿಂದಕ್ಕೆ ಎಳೆದ ಕೂಡಲೇ ಈಸಿಯಾಗಿ ಮೂವ್ ಆಗ್ತಿರಬೇಕು. ಯಾವುದೇ ರೀತಿ ಸ್ಟಕ್ ಆಗೋದಾಗಲಿ, ಫ್ರಿಕ್ಷನ್ ಆಗೋದಾಗಲಿ, ಯಾವುದೇ ರೀತಿಯಾದ ಪೇಯ್ನ್ ಇಲ್ದಂಗೆ ಈಸಿಯಾಗಿ ಮೂವ್ ಆಗಬೇಕು. ಸೊ ಹಾಗೆ ಮೂವ್ ಆದರೆ ಅದನ್ನು ನಾವು ನಾರ್ಮಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು ಹಾಗೆ ಮೂವ್ ಆಗದೆ ಪೇಯ್ನ್ ಆಗುತ್ತೆ, ಅದು ಮೂವ್ ಆಗದೆ ಹಿಂದಕ್ಕೆ ಬರ್ತಾ ಇರಲ್ಲ, ಅಥವಾ ಸ್ವಲ್ಪ ಮಾತ್ರ ಹಿಂದಕ್ಕೆ ಹೋಗುತ್ತೆ, ಹಿಂದೆ ಹೋಗಿದ್ದು ಮತ್ತೆ ಮುಂದಕ್ಕೆ ಫ್ರೀಯಾಗಿ ಬರ್ತಿಲ್ಲ ಅನ್ನೋದಾದರೆ, ಅಷ್ಟೇ ಅಲ್ಲದೆ ಕೆಲವರಿಗೆ ಇಲ್ಲಿವರೆಗೆ ಮಾತ್ರ ಹೋಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಬರುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಫ್ರೀಯಾಗಿ ಹೋಗುತ್ತೆ, ಆ ನಂತರ ಸ್ಟಕ್ ಆಗುತ್ತೆ, ಒಂದು ರೀತಿಯಾದ ರಿಂಗ್ ಫಾರ್ಮ್ ಆಗಿ ಅನ್ನೋದಾದರೆ ಅದನ್ನು ನಾವು ಫೈಮೋಸಿಸ್ ಅಂತೀವಿ. ಸೊ ಯಾವಾಗ ಸ್ಕಿನ್ ಫ್ರೀಯಾಗಿ ಹಿಂದಕ್ಕೆ ಬರಲ್ವೋ ಅದನ್ನು ನಾವು ಫೈಮೋಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಫೈಮೋಸಿಸ್ ಬಂದರೆ ತುಂಬ ಜಾಗರೂಕತೆಯಾಗಿರಬೇಕು, ಯಾಕಂದರೆ ಈ ಫೈಮೋಸಿಸ್ನಿಂದ ತುಂಬ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಏನು ನಡೀತಿದೆ ಅಲ್ಲಿ ಅಂದ್ಕೊಳ್ಳೋದಾದರೆ, ಇದು ಎನಿ ಏಜ್ ಗ್ರೂಪ್ ಅವರಿಗೆ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಬಂದರೆ ಇದನ್ನು ಫಿಸಿಯೋಲಜಿಕಲ್ ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಹುಟ್ಟಿದಾಗಲೇ ಆ ಚರ್ಮ ಇಲ್ಲಿ ಅಂಟ್ಕೊಂಡಿರುತ್ತೆ, ಇಲ್ಲಿ ಚರ್ಮ ಅಂಟ್ಕೊಂಡಿರೋ ಕಾರಣ ನಾವು ಅಷ್ಟು ಈಸಿಯಾಗಿ ಹಿಂದಕ್ಕೆ ಎಳೆಯೋಕ್ಕಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಮಗುಗೆ ಸ್ನಾನ ಮಾಡಿಸುವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈ ಚರ್ಮ ಹಿಂದಕ್ಕೆ ಬರುತ್ತೆ. ಹಾಗಲ್ಲದೆ ಕೆಲವರಿಗೆ ಡಯಾಬಿಟಿಸ್ ಇದ್ದರೆ ಆ ಪ್ರಾಬ್ಲಮ್ ಬರುತ್ತೆ. ಹೀಗೆ ಡಯಾಬಿಟಿಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಆ ಚರ್ಮದ ಕ್ವಾಲಿಟಿ ಹೋಗುತ್ತೆ, ಎಲಾಸ್ಟಿಸಿಟಿ ಹೋಗುತ್ತೆ, ಹಾಗಾಗಿ ಆ ಚರ್ಮ ಅನ್ನೋದು ಮಂದ ಆಗುತ್ತೆ, ತಿಕ್ಕಾಗೋಗುತ್ತೆ, ಇವೆಲ್ಲ ನೋಡ್ತಿರ್ತೀವಿ. ಇದನ್ನೇ ನಾವು ಬೆಲನಿಟಿಸ್ ಆರ್ ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಕೊನೆಗೆ ಈ ಚರ್ಮ ಅನ್ನೋದು ಫ್ರೀಯಾಗಿ ಮೂವ್ ಆಗಲ್ಲ, ಅಂದರೆ ಅದನ್ನು ನಾವು ಫೈಮೋಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಫೈಮೋಸಿಸ್ ಬಂದವರಿಗೆ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಚರ್ಮ ಹಿಂದಕ್ಕೆ ಹೋಗದಿರೋದು, ಸ್ಟಕ್ ಆಗೋಗೋದು, ಒಂದು ವೇಳೆ ಹಿಂದಕ್ಕೆ ಎಳೆದ್ರೆ ನೋವಾಗೋದು, ಒಳಗೆ ನಮಗೆ ಹೇಗೆ ಬೆವರು ಬರುತ್ತೋ ಹಾಗೆ ಬಾಡಿ ಮೇಲೆ ಸೇಮ್ ಹಾಗೆ ಒಳಗೆ ಸ್ಲಫ್ ಅನ್ನೋದು ತಯಾರಾಗುತ್ತೆ, ಅದನ್ನೇ ನಾವು ಸ್ಮೆಗ್ಮಾ ಅಂತ ಕರಿತೀವಿ. ಈ ಸ್ಮೆಗ್ಮಾ ಅನ್ನೋದನ್ನು ನಾವು ಆಗಾಗ ಕ್ಲೀನ್ ಮಾಡ್ಕೋಬೇಕು. ಡೈಲಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಅಲ್ಲೇ ಸ್ಟಕ್ ಆಗೋಗುತ್ತೆ ಜಾಸ್ತಿ. ಇಲ್ಲೆಲ್ಲ ಸ್ಮೆಗ್ಮಾ ಅನ್ನೋದು ತಯಾರಾಗ್ತಾ ಇರುತ್ತೆ. ಈ ಸ್ಮೆಗ್ಮಾ ಎಲ್ಲ ಇದರಲ್ಲಿ ಜಾಮ್ ಆಗೋಗಿ ಇಲ್ಲಿ ಒಂದು ರೀತಿಯಾದ ಜಿಡ್ಡಿನ ಹಾಗೆ, ಒಂದು ವೈಟ್ ಕಲರ್ ಡಿಸ್ಚಾರ್ಜ್ ರೀತಿಯಲ್ಲಿ ಮರಳಿನ ಕಣಗಳ ಹಾಗೆ ಸ್ಟಕ್ ಆಗ್ತಿರುತ್ತೆ. ಇದು ತುಂಬ ಕಾಮನ್. ಸೊ ಯಾವಾಗ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಅದೊಂದು ರೀತಿಯಾಗಿ ಪೌಡರ್ ರೀತಿಯಾಗಿ ತಯಾರಾಗ್ತಿರುತ್ತೆ, ಜಿಡ್ಡಿನ ಹಾಗೆ ತಯಾರಾಗ್ತಿರುತ್ತೆ, ಸ್ಮೆಲ್ ಬರೋದು, ಫೌಲ್ ಸ್ಮೆಲ್ ಬರೋದಾಗ್ತಿರುತ್ತೆ. ಅಷ್ಟೇ ಅಲ್ಲದೆ ಈ ಸ್ಮೆಗ್ಮಾ ಇರೋದ್ರಿಂದ ಮೇಲಿನ ಚರ್ಮ ಕ್ವಾಲಿಟಿ ಹೋಗಿ ಈ ಚರ್ಮ ಏನಿದೆ ಇದು ಆ ಗ್ಲ್ಯಾನ್ಸ್ಗೆ ಅಂಟ್ಕೊಳ್ಳುತ್ತೆ, ಪೂರ್ತಿಯಾಗಿ ಹೀಗೆ ಅಂಟ್ಕೊಳ್ಳುತ್ತೆ. ಸೊ ಇದರಿಂದ ಕಾಂಪ್ಲಿಕೇಶನ್ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಈ ಚರ್ಮ ಹಿಂದಕ್ಕೆ ಹೋಗದೆ ನಾಳೆ ಇಂಟರ್ಕೋರ್ಸ್ ಮಾಡಿದಾಗ ಸೇರಿದಾಗ ಚರ್ಮ ಹಿಂದಕ್ಕೆ ಹೋಗದೆ ಸ್ವಲ್ಪ ಪೇಯ್ನ್ಫುಲ್ ಎರೆಕ್ಷನ್ಸ್ ಆಗೋದು ಆ್ಯಂಡ್ ಪೇಯ್ನ್ಫುಲ್ ಇಂಟರ್ಕೋರ್ಸ್ಗೆ ಕಾರಣ ಆಗುತ್ತೆ. ಗಟ್ಟಿಯಾಗಿ ಚರ್ಮವನ್ನು ಹಿಂದಕ್ಕೆ ಎಳೆದಾಗ ಕೆಲವರಿಗೆ ಪ್ಯಾರಾಫೈಮೋಸಿಸ್, ಅಂದರೆ ಹಿಂದಕ್ಕೆ ಎಳೆದಾಗೆಲ್ಲ ಅಲ್ಲಿ ಸ್ಟ್ರಕ್ ಆಗೋಗಿ ಮುಂದಕ್ಕೆ ಬರಲಿಲ್ಲ ಅಂದರೆ ಅದನ್ನು ಪ್ಯಾರಾಫೈಮೋಸಿಸ್ ಅಂತೀವಿ. ಕೆಲವರಿಗೆ ಬ್ಲೀಡಿಂಗ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಏನು ಮಾಡಬೇಕು, ಫೈಮೋಸಿಸ್ಗೆ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಅಂದರೆ ಏನು, ಯಾವುದೇ ರೀತಿಯಾದ ಔಷಧಿಗಳು ಕೆಲಸಕ್ಕೆ ಬರಲ್ಲ, ಯಾಕಂದರೆ ಚರ್ಮದ ಕ್ವಾಲಿಟಿ ಹೋಗುತ್ತೆ, ಸ್ಟಕ್ ಆಗುತ್ತೆ, ಚರ್ಮ ಗಟ್ಟಿಯಾಗುತ್ತೆ, ಇಲ್ಲಿ ಯಾವುದೇ ಥರದ ಔಷಧಿ ಕೆಲಸಕ್ಕೆ ಬರಲ್ಲ. ಸೊ ಇದನ್ನು ಜೆಲ್ಲಿಸ್ ಹಚ್ಚೋದ್ರಿಂದ, ಲ್ಯೂಬ್ರಿಕೇಷನ್ ಜೆಲ್ಲಿಸ್ ಹಚ್ಚೋದ್ರಿಂದ ಉಪಯೋಗಕ್ಕೆ ಬರಲ್ಲ. ಇಂಥರದೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಒಂದ್ಸಲ ಸ್ಟಕ್ ಆಗೋಗಿ ಮುಂಚೆನೇ ಹಾಳಾಗೋಗಿರೋ ಚರ್ಮಕ್ಕೆ ನಾವು ಜೆಲ್ಲಿಸ್ ಹಚ್ಚಿದ್ರೆ ಹಿಂದಕ್ಕೆ ಬರೋದಿಲ್ಲ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ನೋಡಿದ್ರೆ ಅದಕ್ಕೆ ಸರ್ಕಮ್ಸಿಷನ್ ಅಥವಾ ಸುಂತಿ ಆಪರೇಷನ್ ಅಂತೀವಿ. ಇದನ್ನೇ ಕತ್ನ ಅಂತ ಕರಿತೀವಿ. ಮುಸ್ಲಿಮ್ಸ್ನವರು ಈ ಕತ್ನ ಅನ್ನೋದನ್ನ 5 to 6 years ಏಜ್ ಒಳಗೆ ಮಾಡಿಸ್ತಾರೆ, ಹುಟ್ಟಿದಾಗಲೇ ಕೂಡ ಮಾಡಿಸ್ತಿರ್ತಾರೆ. ಸೊ ಈ ಕತ್ನ ಅನ್ನೋದು, ಸರ್ಕಮ್ಸಿಷನ್ ಆಗಲಿ ಅನ್ನೋದು, ಸುಂತಿ ಆಗಲಿ, ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಮೆಥಡ್ನ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಅಂತೀವಿ. ಇದು ಒಂದು ಸ್ಟೇಪ್ಲರ್ ಮೂಲಕ ಇದನ್ನು ನಾವು ತುಂಬ ಈಸಿಯಾಗಿ ಒಂದು ಸರ್ಜರಿನ ಕಂಪ್ಲೀಟ್ ಮಾಡ್ತಿದ್ದೀವಿ. ಇಲ್ಲಿವರೆಗೂ ಇದನ್ನು ನೋಡಿದ್ರೆ ಹೊಲಿಗೆ ಹಾಕಿ ಆಪರೇಷನ್ ಮಾಡ್ತಿದ್ರು, ಬಟ್ ಈಗ ನಾವು ಹೊಲಿಗೆ ಹಾಕಲ್ಲ, ಅಲ್ಲಿ ಕಟ್ ಮಾಡಿದ ಕೂಡಲೇ ಪಿನ್ಸ್ ಹಾಕ್ಬಿಡ್ತೀವಿ. ಆಟೋಮೆಟಿಕ್ ಆಗಿ ಪಿನ್ ಹೇಗೆ ಕೂರುತ್ತೆ ಅಂದರೆ, ಪಿನ್ಸ್ ಹೇಗಿರುತ್ತೆ ಅಂದರೆ, ಈ ಚರ್ಮ ಹಾಳಾಗಿರುತ್ತಲ್ಲ, ಈ ಚರ್ಮ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಹಾಗಾಗಿ ಈ ಚರ್ಮನ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಸೊ ಚರ್ಮ ಇಲ್ಲಿವರೆಗೂ ಎಲಾಸ್ಟಿಕ್ ಆಗಿರುತ್ತೆ, ಚರ್ಮ ಅನ್ನೋದು ತುಂಬ ಎಲಾಸ್ಟಿಕ್ ಆಗಿರುತ್ತೆ. ಸೊ ಈ ಏರಿಯಲ್ಲಿ ಇಲ್ಲಿ ಕಟ್ ಮಾಡ್ತಿದ್ದಂಗೆ ಚರ್ಮ ಆಟೋಮೆಟಿಕ್ ಆಗಿ ಇಲ್ಲಿಗೆ ಬಂದು ನಿಲ್ಲುತ್ತೆ. ಅಂದರೆ
ಚರ್ಮ ಅನ್ನೋದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದು ನಿಲ್ಲುತ್ತೆ. ಅಂದರೆ ಈ ಗ್ಲ್ಯಾನ್ಸ್ ಏನಿದೆ ಇದ್ರ ಮುಂದೆ ಯಾವುದೇ ರೀತಿಯಾಗಿ ಚರ್ಮ ಇರಲ್ಲ, ಚರ್ಮ ಹಿಂದಕ್ಕೆ ಬರುತ್ತೆ. ಬಟ್ ಸರ್ಜರಿ ಆದ ನಂತರ 1 ತಿಂಗಳ ನಂತರ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಕವರ್ ಆಗುತ್ತೆ, ಇಲ್ಲಿವರೆಗೂ ಕವರ್ ಆಗುತ್ತೆ, ಮತ್ತು ಸ್ವಲ್ಪ ಗ್ಲ್ಯಾನ್ಸ್ವರೆಗೂ ಚರ್ಮ ಬರುತ್ತೆ. ಸೊ ಇಲ್ಲಿವರೆಗೂ ಕಟ್ ಮಾಡೋದು ಆಗಿರುತ್ತೆ. ಈ ಗ್ಯಾಪ್ ಏನಿದೆ, ಸರ್ಕಮ್ಸಿಷನ್ ಮಾಡಿದ ಜಾಗ ಮತ್ತು ಈ ಗ್ಲ್ಯಾನ್ಸ್ಗೆ ಮಧ್ಯೆ ಈ ಗ್ಯಾಪ್ ಏನಿದೆ, ಇದನ್ನೇ ನಾವು ಕಾಸ್ಮೆಟಿಕ್ ಆಗಿ ಗುಡ್ ರಿಸಲ್ಟ್ಸ್ ಬರೋ ಹಾಗೆ ಕನ್ಸೋಲ್ ಮಾಡ್ತೀವಿ. ಸೊ ಓಪನ್ನಲ್ಲಿ ಹಾಗೆ ಮಾಡೋಕ್ಕಾಗಲ್ಲ, ಓಪನ್ನಲ್ಲಿ ನಾವು ಇಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ. ಬಟ್ ಸರ್ಜರಿಯಲ್ಲಿ ಅದೇ ಒಂದು ವೇಳೆ ನಾವು ಸರ್ಕಮ್ಸಿಷನ್ ಸ್ಟೇಪ್ಲರ್ ಮೂಲಕ ಸರ್ಜರಿ ಮಾಡಿದ್ರೆ ಸ್ವಲ್ಪ ಹಿಂದಕ್ಕೆ ಮಾಡ್ತೀವಿ. ಇದರಿಂದ ಕಾಸ್ಮೆಟಿಕ್ ಆಗಿ ನೋಡಿದ್ರೆ 100ಕ್ಕೆ 100 ರಿಸಲ್ಟು ನಾವು ನೋಡ್ಬೋದು. ಇದು ಜಸ್ಟ್ 5 ಮಿನಿಟ್ಸ್ ಸರ್ಜರಿ ಆ್ಯಂಡ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಕೂಡ ಮಾಡ್ತೀವಿ. ಮತ್ತು ಲೋಕಲ್ ಮತ್ತು ಕೊಡ್ತೀವಿ, ಇದಕ್ಕೆ ಪೆನಲ್ ಬ್ಲಾಕ್ ಅಂತೀವಿ. ಈ ಮತ್ತು ಕೊಟ್ಟು ಸರ್ಜರಿ ಮಾಡಿ ವಿತಿನ್ ಹಾಫ್ ಆನ್ ಅವರ್ ಪೇಷಂಟ್ನ ನಾವು ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಸೊ ಯಾರಿಗಾದರೂ ಈ ಫೈಮೋಸಿಸ್ ಇಶ್ಯೂಸ್ ಇದ್ದರೆ ತಪ್ಪದೇ ನನ್ನನ್ನು ಕನ್ಸಲ್ಟ್ ಮಾಡಿ. ಇದಕ್ಕೆ ತಗೋಬೇಕಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೋಡೋದಾದರೆ ಓನ್ಲಿ 3 ವಿಷಯಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಒಂದು, ಶುಭ್ರವಾಗಿ ಇಟ್ಕೋಬೇಕು. ಸೋಪ್ ವಾಟರ್ನಲ್ಲಿ ತೊಳೆದು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಅಷ್ಟು ಬೇಗ ರಿಕವರ್ ಆಗುತ್ತೆ, ರಿಕವರಿ ಅಷ್ಟು ಫಾಸ್ಟ್ ಇರುತ್ತೆ. ಆ್ಯಂಡ್ ಮಾಡಬಾರ್ದು ಅನ್ನೋ ಕೆಲಸಗಳು ಯಾವುದು ಅಂದರೆ ಎರಡು ಮಾಡಬಾರ್ದು ಅಂಥದ್ದು ಕೆಲಸಗಳು. ಒಂದು, ಅಂಗಸ್ತಂಭನ ಮಾಡದೇ ಇರೋವಂಥದ್ದು. ಇನ್ನು ಕೆಲವರು ನಿದ್ರೆಯಲ್ಲಿ ಅಂದರೆ ಬೆಳಗಿನ ಜಾಗದಲ್ಲಿ ಸಹಜವಾಗಿ ಅಂಗ ದೊಡ್ಡದಾಗೋ ಅವಕಾಶ ಇರುತ್ತೆ. ಅವರು ಮಾತ್ರ ಬೆಳಗ್ಗೆ ಬೇಗ ಅಲಾರಾಮ್ ಇಟ್ಕೊಂಡಿದ್ದು ಏನಾದರೂ ಕಾಫಿನೋ ಟೀನೋ ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು. ಹಾರ್ಮೋನಲ್ನ ಬ್ಯಾಲೆನ್ಸ್ಗೆ ಸಿಗುತ್ತೆ, ಆಟೋಮೆಟಿಕ್ಕಾಗಿ ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಸೇರೋದು, ಅಂದರೆ ಇಂಟರ್ಕೋರ್ಸ್ ಮಾಡೋದಾಗಲಿ ಇವೆಲ್ಲ ಯಾವುದು ಮಾಡಬಾರ್ದು. ಅಟ್ಲೀಸ್ಟ್ 1 ಮಂತ್ವರೆಗಾದರೂ ನೋ ಇಂಟರ್ಕೋರ್ಸ್, ಸೇರೋದು ಮಾಡಬಾರ್ದು. ಸೊ ಈ ರೀತಿಯಾಗಿ ಫೈಮೋಸಿಸ್ ಇಶ್ಯೂಸ್ ಯಾರಿಗಾದರೂ ಇದ್ದರೆ ತಪ್ಪದೇ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ಈ ಸುಂತಿ ಆಪರೇಷನ್ ಏನಿದೆ ಅದನ್ನು KSR ಸ್ಟೇಪ್ಲರ್ ಮೂಲಕ ಮಾಡೋದ್ರಿಂದ ನಮಗೆ 100% ಕಾಸ್ಮೆಟಿಕ್ ರಿಸಲ್ಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನೋ ಸ್ಯೂಚರ್, ನೋ ಪೇಯ್ನ್ ಆ್ಯಂಡ್ ನೋ ಬ್ಲೀಡಿಂಗ್ ಆ್ಯಂಡ್ ನಥಿಂಗ್. ಈಸಿಯಾಗಿ ಈ ಸರ್ಕಮ್ಸಿಷನ್ ಆಗುತ್ತೆ. ಸೊ ಯಾರಿಗಾದರೂ ಈ ಇಶ್ಯೂಸ್ ಇದ್ದರೆ ತಪ್ಪದೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.